ಓಕೆ, ಒಂದು ಮೊಬೈಲ್, 60 ವಿಡಿಯೋ, 30 ಲೈಂಗಿಕ ದೌರ್ಜನ್ಯ ಲ್ಯಾಪ್ಟಾಪ್ನಲ್ಲಿತ್ತು. ಬೆಚ್ಚಿ ಬೀಳಿಸುವ ಹಸಿ ದೃಶ್ಯ. ಹಿಂದೂ ಮಹಿಳೆಯರು ಆತನ ಮೇನ್ ಟಾರ್ಗೆಟ್. ಮುಂದೆ ಮೆಡಿಕಲ್ ಶಾಪ್, ಹಿಂದೆ ಬೆಡ್ರೂಮ್. ಜೂನಿಯರ್ ಅಮ್ಜದ್ ಅಟ್ಟಹಾಸಕ್ಕೆ ಮಹಿಳೆಯರು ವಿಲವಿಲ. ಓಕೆ, ಇದರ ಬಗ್ಗೆ ಒಂದು ಸ್ಟೋರಿ ತಂದಿದ್ದೀವಿ, ನೋಡಿ ಬನ್ನಿ. ದಾವಣಗೆರೆಯಲ್ಲೊಬ್ಬ ವಿಕೃತ ಕಾಮುಕ 30ಕ್ಕೂ ಹೆಚ್ಚು ವಿಡಿಯೋ ಮಾಡಿದ್ದ ಪಾಪಿ. ಲೈಂಗಿಕ ವಿಡಿಯೋ ಮಾಡಿ ಹೆದರಿಸ್ತಿದ್ದ ನೀಚ. ಕೃತ್ಯ ಪೈಶಾಚಿಕ ಕೃತ್ಯ. ಇದು ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಹ ಕೃತ್ಯ. ದಾವಣಗೆರೆಯಲ್ಲಿ ಕಾಮುಕನ ಅಟ್ಟಹಾಸ, ಹೆಣ್ಣು ಮಕ್ಕಳ ಮೇಲೆ ಕಾಮಾಂಧನ ಕ್ರೌರ್ಯ. ಪ್ರಿಯ ವೀಕ್ಷಕರೇ, ಈ ಕಾಮ ಕ್ರಿಮಿಯ ಹೆಸರು ಅಮ್ಜದ್ ಅಂತ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಅಮರ್ ಮೆಡಿಕಲ್ ಶಾಪ್ ಇಟ್ಟುಕೊಂಡಿದ್ದ ಇವನು ಅದೆಷ್ಟರ ಮಟ್ಟಿಗೆ ವಿಕೃತ ಅಂದರೆ, ಮೆಡಿಕಲ್ ಶಾಪ್ಗೆ ಬರೋ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಿದ್ದ. ಅಂಗಡಿಗೆ ಬಂದ ಹೆಣ್ಣು ಮಕ್ಕಳನ್ನ ಹುರಿದು ಮೊಕ್ಕುತ್ತಿದ್ದ. ಈ ಕಾಮುಕ ಅಮ್ಜದ್ ಕದ್ದು ಮುಚ್ಚಿ ಹೆಣ್ಣು ಮಕ್ಕಳ ವಿಡಿಯೋ ಮಾಡಿ ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡಿಕೊಳ್ತಿದ್ದಂತೆ. ಅದನ್ನೇ ಬಂಡವಾಳ ಮಾಡಿಕೊಂಡು ಅಸಹಾಯಕ ಹೆಣ್ಣು ಮಕ್ಕಳ ಮೇಲೆ ಪದೇ ಪದೇ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಕೇಳಿ ಬಂದಿದೆ. ಶಾಲಾ ಬಾಲಕಿ ಮೇಲೂ ಈತ ತನ್ನ ಕಾಮಚೇಷ್ಟೆ ತೋರಿಸಿದ್ದಾನೆ. ಈತನ ಮೊಬೈಲ್ನಲ್ಲಿದ್ದ 60ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳು ಕೆಲವು ವೈರಲ್ ಆಗಿವೆ. ಕೂಡಲೇ ಎಚ್ಚೆತ್ತ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿ ಆರೋಪಿಯನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ನಮಗೆ ಒಂದು ಅಬ್ಸೀನ್ ವಿಡಿಯೋ ಇರುವಂತಹ ವಿಡಿಯೋ ಕ್ಲಿಪ್ಪಿಂಗ್ ಇರುವ ಬಗ್ಗೆ ಠಾಣೆಗೆ ಕೊಟ್ಟಿದ್ದಾರೆ, ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ವೆರಿಫೈ ಮಾಡಿದ್ದೀವಿ. ಆ ಅಶ್ಲೀಲ ವಿಡಿಯೋ ಬಗ್ಗೆ ವೆರಿಫೈ ಮಾಡಿ ಅದ್ರ ಬಗ್ಗೆ ಸೋಮೋಟಿವ್ ಕೇಸಸ್ ಅನ್ನು ಕೂಡ ನಮ್ಮ ಸೆನ್ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆ ಕೇಸ್ ಪ್ರಕರಣ ದಾಖಲಾದ ನಂತರ ತಮಗೆ ಸಂಪೂರ್ಣವಾದ ವಿವರ ಮತ್ತು ಮಾಹಿತಿಯನ್ನು ಅಕ್ಯೂಸ್ ಬಗ್ಗೆ ಇರ್ಬೋದು, ಇನ್ನೂ ಇತರ ಮಾಹಿತಿಯನ್ನು ನಾನು ಕಂಪ್ಲೀಟ್ ಆಗಿ ತಮಗೆ ಕೊಡ್ತೇನೆ. ಚನ್ನಗಿರಿ ಕಾಮುಕನ ವಿರುದ್ಧ ಕಿಚ್ಚು. ವಿಕೃತ ಕಾಮಿ ಪ್ರತಿಕೃತಿ ದಹಿಸಿ ಆಕ್ರೋಶ. ಕಾಮುಕ ಅಮ್ಜದ್ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ಹೊರಹಾಕಿದ್ರು. ದಾವಣಗೆರೆಯ ಕೆಬಿ ಬಡಾವಣೆಯಲ್ಲಿ ಅಮ್ಜದ್ ಫೋಟೋ ಸುಟ್ಟು ಕಿಡಿಕಾರಿದ್ರು. ಗಲ್ಲಿಗೇರಿಸುವಂತೆ ಒತ್ತಾಯಿಸಿದ್ರು. ಇವನ ಹಿಂದೆ ಒಂದು ಸಂಘಟನೆ ಇರೋದಾಗಿ ಆರೋಪಿಸಿದ್ರು. ಚನ್ನಗಿರಿಯ ಮೆಡಿಕಲ್ ಶಾಪ್ ನಡೆಸ್ತಾ ಇರುವಂಥ ದಾವಣಗೆರೆ ವಾಸಿ ಅಮ್ಜದ್ ಅನ್ನುವಂಥ ವ್ಯಕ್ತಿಯನ್ನ ಬಂಧನ ಮಾಡಿದರು. ಮೋಸ್ಟ್ ಕ್ರಿಮಿನಲ್, ಅತ್ಯಂತ ಹೀನಾಯವಾಗಿ ರಾಕ್ಷಸಿ ಪ್ರವೃತ್ತಿಯ ಮಾನಸಿಕತೆ ಇರುವಂಥ ಈ ಅಮ್ಜದ್ ನೂರಾರು ಹುಡುಗಿಯರನ್ನು ಕೆಡಿಸಿದರು. ಮಹಿಳೆಯರು, ಕಾಲೇಜ್ ವಿದ್ಯಾರ್ಥಿನಿಯರು, ಶಾಲಾ ವಿದ್ಯಾರ್ಥಿನಿಯರು, ಇವರು ಯಾರನ್ನೂ ಬಿಟ್ಟಿಲ್ಲ ಇವನು. ಸೊ ಬಹಳ ದೊಡ್ಡ ಸ್ಕ್ಯಾಂಡಲ್ ಇದೆ ಇದು. 2 ಮದುವೆ ಆಗಿದ್ದಾನೆ, 3 ಜನ ಹೆಣ್ಣು ಮಕ್ಕಳಿದ್ದಾರೆ, 56 ವಯಸ್ಸು. ಹಿಂದೂ ಮಹಿಳೆಯರನ್ನೇ ಗುರಿಯಾಗಿಸಿ ಕೃತ್ಯ. ಸ್ವಯಂ ಪ್ರೇರಿತ ಚನ್ನಗಿರಿ ತಾಲೂಕು ಬಂದ್. ಇನ್ನು ಈ ಕಾಮಕೀಟ ಹಿಂದೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಲೈಂಗಿಕ ದೌರ್ಜನ್ಯವೆಸಗಿರುವ ಆರೋಪ ಕೇಳಿ ಬಂದಿದೆ. ಅಮ್ಜದ್ನ ಈ ದುಷ್ಕೃತ್ಯ ಖಂಡಿಸಿ ಚನ್ನಗಿರಿ ಸ್ವಯಂ ಪ್ರೇರಿತ ಬಂದ್ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ಹಿಂದೂ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಸೇರಿ ವಿವಿಧ ಸಂಘಟನೆಗಳು ಬೀದಿಗಿಳಿದು ಗಲ್ಲಿಗೇರಿಸುವಂತೆ ಆಗ್ರಹಿಸಿದರು. ಸದ್ಯ ಕಾಮುಕ ಅಮ್ಜದ್ ಪೊಲೀಸ್ ಕಸ್ಟಡಿಯಲ್ಲಿದ್ದು ಪೋಕ್ಸೋ ಕೇಸ್ ಸಹ ದಾಖಲಾಗಿದೆ. ಇನ್ನೊಂದೆಡೆ ಆತನಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಒತ್ತಡ ಕೇಳಿ ಬರ್ತಾ ಇದೆ. ಈ ಕಾಮಾಂಧನಿಗೆ ತಕ್ಕ ಶಿಕ್ಷೆ ಆಗಬೇಕು. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅಲ್ಲ, ಏನಾಗ್ತಾ ಇದೆ ಚನ್ನಗಿರಿಯಲ್ಲಿ ನನಗೊಂದು ಅರ್ಥ ಆಗ್ತಾ ಇಲ್ಲ. ಆಮೇಲೆ ಅಲ್ಲಿಯ ಶಿವಗಂಗಾ ಬಸವರಾಜ್ ಎತ್ತಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅದೆಲ್ಲ ಆಮೇಲೆ ಮಾಡೋಣ ಮುಖ್ಯಮಂತ್ರಿಗಳನ್ನು. ಫಸ್ಟ್ ನಿಮ್ಮ ಕ್ಷೇತ್ರ ನೋಡಿ ಏನಾಗ್ತಾ ಇದೆ ಇಲ್ಲಿ. ಹೂ ಈಸ್ ಈ ಅಮ್ಜದ್? ಆ 30 ಹೆಣ್ಣು ಮಕ್ಕಳದ್ದು ರೆಕಾರ್ಡ್ ಮಾಡಿದ್ದಾನೆ ಅಂತಂದರೆ ಏನು ಅರ್ಥ ಅದು? ಹಾಂ, ಅಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಕೂಡ ಬಿಡಲ್ಲ ನಾವು. ಎಷ್ಟೇ ಪವರ್ಫುಲ್ ಆಗಿರಲಿ, ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ಇಲ್ಲಿ ಹೆಂಗಾಗುತ್ತೆ 30? ಯಾರವನು?
ಆಮೇಲೆ ಮಹಿಳಾ ಆಯೋಗ ಇದೆಲ್ಲ ಈ 30 ಕೇಸ್ ಹೌದಾ ನಿಜವಾಗಿ ಆಗಿರುವಂಥದ್ದು? ಅವನ ಬಳಿ ವಿಡಿಯೋ ಇತ್ತಂತೆ, ಮತ್ತೊಂದು ಇತ್ತಂತೆ. ಅದ್ಯಾಕೆ ಯಾರು ಬರಲಿಲ್ಲ? ಮಹಿಳಾ ಆಯೋಗ ಯಾಕೆ ಬರಲಿಲ್ಲ? ಯಾಕೆ ಮಕ್ಕಳ ಆಯೋಗ ಯಾಕೆ ಬರಲಿಲ್ಲ? ಅಪ್ರಾಪ್ತ ಹೆಣ್ಣುಮಗಳ ವಿಚಾರ ಬರ್ತಾ ಇದೆ. ಇಲ್ಲಿ ಮಾನವ ಹಕ್ಕು ಇದೆಲ್ಲ ಇಲ್ವಾ? ಮಾನವ ಹಕ್ಕು ಇಲ್ಲಿ ಕರ್ನಾಟಕದಲ್ಲೂ ಕೂಡ ಇದೆಯಲ್ಲ. ಯಾಕೆ ಶ್ರೀಮಂತರ ಮಕ್ಕಳಿಗೆ ಅಥವಾ ಶ್ರೀಮಂತರಿಗೆ ಅಥವಾ ರಾಜಕಾರಣಿಗಳಿಗೆ, ಪವರ್ಫುಲ್ ವ್ಯಕ್ತಿಗಳಿಗೆ ಮಾತ್ರನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಆಯೋಗ, ಮಕ್ಕಳ ಹಕ್ಕು ಆಯೋಗ, ಮಾನವ ಹಕ್ಕು ಆಯೋಗ? ಬಾಕಿದ್ದವರಿಗೆ ಮಾನ ಮರ್ಯಾದೆ ಏನಿಲ್ವಾ? ಏನು ಶ್ರೀಮಂತರಿಗೆ ದೊಡ್ಡವರಿಗೆ ಮಾತ್ರ ಮಾನ ಮರ್ಯಾದಿನ? ಹಾಂ? ಅಥವಾ ಇವನ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ದಮ್ಮಿಲ್ವಾ? ಅಥವಾ ಒಂದು ಹೆಣ್ಮಕ್ಕಳ ಮೇಲೆ ಈ ರೀತಿ ಆಗಿದೆ ಅಂತಂದಾಗ ಹಿಂದೂ ಸಂಘಟನೆಗಳು ಮಾತ್ರ ಯಾಕೆ ಬರಬೇಕು? ನಾಳೆ ಮುಸ್ಲಿಂ ಮಕ್ಕಳ ಮೇಲೆ ಆದರೆ ಅಲ್ಲೂ ಕೇವಲ ಜಾತಿಯ ತರ್ತೀರಾ? ಹೆಂಗಿದು? ಇನ್ನೂ ಪೊಲೀಸ್ ಕಸ್ಟಡಿಯಿಂದ್ರೆ ಆ 30 ಕೇಸ್ ಏನಾಗಿದ್ರೆ ಪೊಲೀಸ್ ಕಸ್ಟಡಿ ಹೆಂಗಾಗುತ್ತೆ ಅದು? ಯಾಕೆ ಆತ ಜೈಲು ಮುಂದೆ ಹೋಗಲಿಲ್ಲ? ಆತ ಯಾಕೆ ಕೋರ್ಟ್ ಮುಂದೆ ಹೋಗಲಿಲ್ಲ ಇಲ್ಲಿ ತನಕ? ಪೋಕ್ಸೋ ಕಾಯ್ದೆ ಯಾಕೆ ಇವನ ಮೇಲೆ ಪ್ರಬಲವಾಗಿ ಆಗ್ತಾ ಇಲ್ಲ? ಪ್ರೊಟೆಸ್ಟ್ ಮಾಡೋಷ್ಟು ದಿನ ಹೆಂಗೆ ಬಂತು ಇಲ್ಲಿ? ಲೈಂಗಿಕ ವಿಡಿಯೋ ಮಾಡಿ ಹೆದರ್ಸ್ತಾ ಇದ್ದರೆ ಆ ಊರವ್ರು ಏನು ಮಾಡ್ತಾಯಿದ್ರು? ಊರವರಿಗೆ ಜವಾಬ್ದಾರಿ ಇಲ್ವಾ? ಅಲ್ಲಿಯ ಪೊಲೀಸರಿಗೆ ಜವಾಬ್ದಾರಿ ಇಲ್ವಾ? ಉಮಾ ಪ್ರಶಾಂತ್ ಇಲ್ಲಿ SP, ಎಲ್ಲರ ಗಮನಕ್ಕೆ ಫಸ್ಟ್ ತರ್ತೀನಿ. ಆ್ಯಂಡ್ ಡಾಕ್ಟರ್ ಗಂಗಾಧರ ಸ್ವಾಮಿ ಜಿಲ್ಲಾಧಿಕಾರಿಗಳು, ಶಿವಗಂಗಾ ಬಸವರಾಜ್ ಚನ್ನಗಿರಿ ಶಾಸಕ, ಆ್ಯಂಡ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ, SS ಮಲ್ಲಿಕಾರ್ಜುನ್ ಉಸ್ತುವಾರಿ ಸಚಿವರು, ಉಮಾ ಪ್ರಶಾಂತ್ ಅವರೇ, ನಮಗೊಂದು ಕ್ಲಾರಿಟಿ ಬೇಕಾಗಿದೆ ಇದರ ಬಗ್ಗೆ. ಏನಾಗ್ತಾ ಇದೆ ಇಲ್ಲಿ? ಆ್ಯಂಡ್ ಡಾಕ್ಟರ್ ಗಂಗಾಧರ ಸ್ವಾಮಿ ಜಿಲ್ಲಾಧಿಕಾರಿಗಳು, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಇದನ್ನು. ನಿಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ ಇದು. ವಾಟ್ ಈಸ್ ದಿಸ್? ಶಿವಗಂಗಾ ಬಸವರಾಜ್ ಚನ್ನಗಿರಿ ಶಾಸಕರು. ಶಿವಗಂಗಾ ಬಸವರಾಜ್, ಪ್ರತಿ ಸಲ ಬರ್ತೀರಿ, ಬೈಟ್ ಮಾತಾಡ್ತೀರಿ, ಇಲ್ಲಿ ಬನ್ನಿ, ಇಲ್ಲಿ ಮಾತಾಡಿ, ನಿಂತ್ಕೊಳ್ಳಿ. ಅಲ್ಲಿ 30 ಹೆಣ್ಮಕ್ಳ ಪರ, ಗೊತ್ತಿಲ್ಲ ನನಗೆ, 30 ಅಂತ ಬರ್ತಾ ಇದೆ ಇಲ್ಲಿ, 60 ವಿಡಿಯೋ ಅಂತೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಸಂಸದೆ ಮೇಡಮ್, ನಿಮ್ಮ ಬಗ್ಗೆ ಎಲ್ಲ ನಮಗೆ ಭಾಳ ಒಂದು ಅಪಾರ ಗೌರವ ಇದೆ ನಿಮಗೆ. ನಿಮ್ಮ ಬಗ್ಗೆ ಒಂದು ಹೊಸ ಸಂಸದೆಯಾಗಿ ಬಂದಾಗ, ಇಲ್ಲ ಎಜುಕೇಟೆಡ್ ಇವರೆಲ್ಲ ನಮ್ಮ ಏನು ಸಮಾಜದ ಬಗ್ಗೆ ತುಂಬ ಕಳಕಳಿ ಇಟ್ಕೋತಾರೆ ಅಂತೇಳಿ, ದಯವಿಟ್ಟು SS ಮಲ್ಲಿಕಾರ್ಜುನ್ ಇವರ ಪತಿ, ಉಸ್ತುವಾರಿ ಸಚಿವರು, ಕೇಳಬೇಕಲ್ಲ ನಾವು. ಇಲ್ಲಿ ನನ್ನ ಹತ್ರ BJP ಕಾಂಗ್ರೆಸ್ ಯಾವುದು ತರಬೇಡಿ, ನನಗೆ ಆ ಮಹಿಳೆಯರು ಅಷ್ಟೇ. ಆಮೇಲೆ ಅವನು ಮುಸ್ಲಿಮಾನಮಾನ ಹಿಂದೂ ಅಂತಲ್ಲ, ಯಾವನೇ ಆಗಿರಲಿ, ನಿಮ್ಮ ರಾಜಕೀಯ ಮಾಡ್ಕೊಳ್ಳಿ. ನಮಗೆ ಆ 30 ಹೆಣ್ಮಕ್ಳ ವಿಚಾರ, ಅದು ಯಾರೇ ಆಗಿರಲಿ, ಅಲ್ಲಿ ಒಂದು ಏನು ಮುಸ್ಲಿಂ ಹೆಣ್ಣು ಮಕ್ಕಳಿದ್ರು ಕೂಡ, ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳಿದ್ರು ಕೂಡ, ನಮ್ಮ ವಾದ ಒಂದೇ, ಹೆಣ್ಣು ಮಕ್ಕಳು ಅಷ್ಟೇ. ಈಗ ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆಯಂತೆ, ಅಮ್ಜದ್ ಫೋನ್ನಲ್ಲಿ 100ಕ್ಕೂ ಮಹಿಳೆಯರ ಫೋಟೋ ವಿಡಿಯೋ, ಇದನ್ನು ಯಾರು ಕೇಳೋರಿಲ್ವಾ? ಕೆಲ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್. ಇದೇನು ಸಪ್ರೇಟ್ ಚೆನ್ನಾಗಿದೆ? ಸಪ್ರೇಟಾ? ಜಯೇಶ್ ಪಟೇಲ್ ಅಂತವರೆಲ್ಲ ಪ್ರತಿನಿಧಿಸಿದಂಥ ಕ್ಷೇತ್ರ ಅಲ್ವಾ ಇದು? ಬನ್ನಿ, ನನ್ನ ಕಲೀಗ್ ವಿಠಲ್, ಅಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ. ಏನು ಡಿಮಾಂಡು? ಯಾಕೆ ಇಷ್ಟು ಲೇಟು? ಪ್ರೊಟೆಸ್ಟ್ ಆಗುವಂಥ ಹಂತಕ್ಕೆ ಯಾಕೆ ಬಂತು? ಜನಗಳೇನು ಹೇಳ್ತಾರೆ? ದಯವಿಟ್ಟು ವಿಠಲ್, ಓವರ್ ಟು ಯು. ಜಯಪ್ರಕಾಶ್ ಖಂಡಿತ ಏನಂತಂದರೆ ಅಮ್ಜದ್ ಅನ್ನುವಂತಹ ಏನು ಒಬ್ಬ ಮೆಡಿಕಲ್ ಶಾಪ್ ಓನರ್ ಮಾಡಿರುವಂತಹ 30 ಜನರ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣ ನಿಜಕ್ಕೂ ಚನ್ನಗಿರಿಯಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಅದರ ಜೊತೆಗೇನು ಅಪ್ರಾಪ್ತ ಯುವತಿಯ ಮೇಲಿನ ಅತ್ಯಾಚಾರ ಪ್ರಕರಣದ ಮೇಲೇನು ಪೋಸ್ಕೋ ಪ್ರಕರಣದಲ್ಲಿ ಆತನ ಈಗಾಗಲೇ ಬಂಧಿಸಿದೆ. ಸೊ ಆತನಿಗೆ ಗಲ್ಲು ಶಿಕ್ಷೆ ಆಗಬೇಕು, ಮುಂದೆ ಇಂಥ ಘಟನೆಗಳು ಜರಗಬಾರದು ಅನ್ನುವಂಥ ಒಂದು ಏನು ಒತ್ತಾಯ ಸಹ ಈ ಪ್ರತಿಭಟನೆ ಮೂಲಕ ಕೇಳಿ ಬರ್ತಿರುವಂಥದ್ದು. ಜಯಪ್ರಕಾಶ್, ಏನು ಒಟ್ಟಾರೆ ಇವತ್ತಿನ ಈ ಚನ್ನಗಿರಿ ಬಂದ್ಗೆ ಸುಮಾರು 20ಕ್ಕೂ ಅಧಿಕ ಸಂಘಟನೆಯವರು ಏನೊಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಾನು ವಕೀಲರನ್ನು ಮಾತಾಡಿಸಿದೆ. ಅವ್ರು ಯಾರು ಸಹ ಅಮ್ಜದ್ ಖಾನ್
ಪರವಾಗಿ ವಕಾಲತ್ತು ವಹಿಸುವುದಿಲ್ಲ ಅನ್ನುವಂಥ ಒಂದು ಏನು ವಾಗ್ದಾನವನ್ನು ಇಲ್ಲಿಂದನೇ ಮಾಡಿರುವಂಥದ್ದು. ಸೊ ಅದರ ಜೊತೆಗೆ ದೇಶದಲ್ಲಿರುವಂಥ ಯಾವುದೇ ವಕೀಲರು ಸಹ ಆತನ ಪರವಾಗಿ ವಕಾಲತ್ತನ್ನು ಮಾಡಬಾರ್ದು ಅನ್ನುವಂಥ ಒಂದು ಮನವಿಯನ್ನು ಏನು ವಕೀಲರು ಸಹ ಮಾಡಿಕೊಂಡಿರುವಂಥದ್ದು. ಇದರ ಜೊತೆಗೆ ಏನು ಆ ಮೆಡಿಕಲ್ ಶಾಪ್ ಅಸೋಸಿಯೇಟ್ಸ್ ಅಂದ್ರೆ ಏನು ಔಷಧ ಅಂಗಡಿಗಳ ಮಾಲೀಕರ ಒಕ್ಕೂಟವು ಸಹ ಈ ಪ್ರತಿಭಟನೆಗೆ ಬೆಂಬಲವನ್ನು ನೀಡಿರುವಂಥದ್ದು. ಅವರು ಸಹ ಏನು ಈ ಘಟನೆಯಿಂದ ನಮ್ಮ ಆ ಮೆಡಿಕಲ್ ಶಾಪ್ಗಳಿಗೆ ಒಂದು ಕೆಟ್ಟ ಹೆಸರು ಸಹ ಬಂದಿದೆ ಅನ್ನೋಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಆ ವಿಚಾರವಾಗಿ ಅಮ್ಜದ್ಗೆ ಶಿಕ್ಷೆ ಆಗಬೇಕು, ಆತನಿಗೆ ಗಲ್ಲು ಶಿಕ್ಷಣ ಆಗಬೇಕು. ಇಂತಹ ಘಟನೆ ಅಂತಂದರೆ ಇಂಥ ಕೃತ್ಯವನ್ನು ಯಾರಾದರೂ ಮಾಡಬೇಕಾದ್ರೆ ಏನು ಅವರಿಗೆ ಇದೊಂದು ಮುನ್ನೆಚ್ಚರಿಕೆ ಆಗಬೇಕು, ಒಂದು ಸೂಚನೆ ಆಗಬೇಕು. ಈ ಘಟನೆ ಮಾಡುವ ಮುಂಚೆ ಏನಾಗುತ್ತೆ ಅನ್ನುವಂಥ ಒಂದು ಪಾಠವನ್ನು ಇಲ್ಲಿ ಈ ಘಟನೆ ಮೂಲಕ ಈ ಪ್ರಕರಣದ ಮೂಲಕ ಸಂದೇಶ ರವಾನೆ ಮಾಡುವಂಥ ಕೆಲಸ ಆಗಬೇಕನ್ನುವಂಥ ಒಂದು ಒತ್ತಾಯವನ್ನು ಸಹ ಮಾಡ್ತಿರುವಂಥದ್ದು. ಸೊ ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ BJP ನಾಯಕರು ಸಹ ನಮ್ಮ ಜೊತೆಗೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಈಗ ಚೆನ್ನಗಿರಿಗೆ ತನ್ನದೇ ಆದ ಒಂದು ವಿಶೇಷ ಗಣತೆ ಗೌರವ ಇರುವಂಥದ್ದು. ಸೊ ಈ ಪ್ರಕರಣದಿಂದ ಎಲ್ಲೋ ಒಂದು ಕಡೆಗೆ ಚೆನ್ನಗಿರಿ ಜನ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಗೌರವಕ್ಕೆ ಧಕ್ಕೆ ಬಂತ ಹೀಗೆ ಅಂತ. ಚನ್ನಗಿರಿ ಜನದ ಗೌರವಕ್ಕೆ ಧಕ್ಕೆ ಬಂದಿಲ್ಲ. ಅವರು ದಾವಣಗೆರೆಯಿಂದ ಓಡಾಡೋದು ವಿಕೃತ ಮನಸ್ಸಿನರು ಸಮಾಜದ ಎಲ್ಲ ಮೂಲೆಗಳಲ್ಲಿ ಇರ್ತಾರೆ. ಅವರ ವಿಕೃತ ಮನಸ್ಸನ್ನು ಸಮಾಜಕ್ಕೆ ತೋರಿಸಿ ಈ ಒಂದು ದುಷ್ಕೃತ್ಯವನ್ನು ಎಸಗಿದ್ದಾರೆ. ಸಣ್ಣ ಮಕ್ಕಳು 8-9ನೇ ಕ್ಲಾಸ್ ಮಕ್ಕಳನ್ನು ಜೀವನ ಹಾಳು ಮಾಡ್ತಾನೆ ಅಂದರೆ ಈತ ರಾಕ್ಷಸ. ಇಲ್ಲಿ ಚನ್ನಗಿರಿ ವಿಷಯ ಬರಲ್ಲ, ಚನ್ನಗಿರಿಗೆ ಕಳಂಕ ಬರೋದಾಗಲಿ ಚನ್ನಗಿರಿ ಜನಕ್ಕೆ ಬರೋದಾಗಲಿ ಅಲ್ಲ. ಅವನೊಬ್ಬ ದುಷ್ಕೃತ್ಯ ಎಸಗದ ಕಾಮುಕ. ಅಂಥ ಕಾಮಕರು ಮುಂದೆ ಸಮಾಜದಲ್ಲಿ ಬರಬಾರ್ದು. ದೇಶದ ಯಾವ ವಕೀಲರು ಕೂಡ ಅವ್ರ ಪರವಾಗಿ ವಕಾಲತ್ತು ವಹಿಸಬಾರ್ದು. ಆತನನ್ನು ಗಲ್ಲಿಗೆ ಏರಿಸಬೇಕು. ಮತ್ತು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಆತಗೆ ಜಾಮೀನು ಸಿಗೋದು ಅದು ಇದು ಆದರೆ ಇಡೀ ವ್ಯವಸ್ಥೆ ಮೇಲೆ ಜನ ತಪ್ಪು ತಿಳ್ಕೊಳ್ಳೋ ಅಂಥ ಸಂದರ್ಭ ಬರ್ತದೆ. ಹಾಗಾಗಿ ಇವತ್ತೇನು ನಮ್ಮ ಮಕ್ಕಳಿಗೆ, ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ, ಇದನ್ನು ನ್ಯಾಯಾಂಗ ಮತ್ತು ಕಾರ್ಯಾಂಗ, ಶಾಸಕಾಂಗ ಎಲ್ಲರೂ ಸೇರಿ ನ್ಯಾಯ ಕೊಟ್ಟು ಆ ಕಾಮುಕ ಅಮ್ಜದನ್ನು ಗಲ್ಲಿಗೆ ಏರಿಸಬೇಕು ಅಂತೇಳಿ ಮನವಿ ಮಾಡ್ತೀವಿ. ಸರ್, ಈಗ ಪ್ರಮುಖವಾಗಿ ಆತನ ಮೇಲೆ ಪೋಸ್ಕೋ ಕೇಸನ್ನು ಮಾತ್ರ ದಾಖಲಾಗಿರುವಂಥದ್ದು. ಉಳಿದಂತೆ ಇನ್ನು 30 ಜನ ಮಹಿಳೆಯರ ಮೇಲೆ ಆತ ಅತ್ಯಾಚಾರ ಮಾಡಿದ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. 30ಕ್ಕೂ ಅಧಿಕ ಮಹಿಳೆಯರ ಮೇಲೆ. ಸೊ ಅವ್ರು ಯಾರಾದರೂ ಈಗ ದೂರು ದಾಖಲಿಸಕ್ಕೆ ನೀವೇನೋ ಮನವೊಲಿಕೆ ಮಾಡುವಂಥ ಯತ್ನ ಏನಾದರೂ ಮಾಡ್ತಿದ್ದಾರೆ ಹೇಗೆ ಅಂತ? ನಮ್ಮ ದೇಶದಲ್ಲಿ ಗೊತ್ತಿದೆ ತಮಗೆ, ಯಾರು ದೂರು ದಾಖಲೆ ಮಾಡೋಕ್ಕೆ ಬಂದರೆ ನಮ್ಮ ಮೇಲೆ ಆಗಿದೆ ಅಂತೇಳಿ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋದು ಕಷ್ಟ ಆಗುತ್ತೆ. ತನಿಖೆ ಮುಖಾಂತರ ನೆನ್ನೆ ಮೆಡಿಕಲ್ ಶಾಪಿಗೆ ಬಂದು ಮಾಜರ್ ಮಾಡಿದ್ದಾರೆ. ಪೋಸ್ಕೋ ಕಾಯ್ದೆ ಜೊತೆಗೆ ಸರ್ಕಾರ ಮುಂದೆ ವ್ಯವಸ್ಥೆ ಕೊಟ್ಟರೆ, ಗೌಪ್ಯವಾಗಿ ವಿಚಾರಣೆ ನಡೆಸಿದರೆ ಎಲ್ಲರೂ ಬಂದು ಹೇಳೋದಕ್ಕೆ ತಯಾರಿದ್ದಾರೆ. ಆ ನಮ್ಮ ಮಕ್ಕಳ ಹೆಸರನ್ನಾಗಲಿ ಬಹಿರಂಗಪಡಿಸೋದಾಗಲಿ ಎಲ್ಲೂ ಆಗಬಾರ್ದು, ಅವ್ರ ಜೀವನ ಹಾಳಾಗಬಾರ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಗೌಪ್ಯವಾಗಿ ವಿಚಾರಣೆ ನಡೆಸಿದರೆ ಅವೆಲ್ಲ ಸಾಕ್ಷಿಗಳು ಬರ್ತವೆ. ಒಂದೇ ಮಾತು, ಗಲ್ಲಿಗೇರಿಸೋದು. ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ಪ್ರತಿಕ್ರಿಯೆ ನೀಡಲ್ಲ. ಏನಾದರೂ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ, ಆಕ್ರೋಶ ಹೊರಗ್ತಾ ಇದೆ. ಸೊ ಈ ಕುರಿತಾಗಿ ಏನು ಹೇಳ್ತೀರಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಿಗೆ ನಾನು ಬೇಕು ಅಂತ ಟೀಕೆ ಮಾಡಲ್ಲ. ಗುರುತರವಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ, ಈ ಸಮಾಜದ ಮೇಲಿದೆ. ಅವರು ಸೂಕ್ತ ಕ್ರಮ ಕೈಗೊಂಡ್ರೆ ಒಳ್ಳೆಯದು, ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಂಗಾಗುತ್ತೆ. ಅವರೇನಾದ್ರು ನೆಗ್ಲಿಜೆನ್ಸ್ ಮಾಡಿ ತುಷ್ಟೀಕರಣ ರಾಜಕಾರಣ ಮಾಡಿದರೆ ತಕ್ಕ ಪಾಠವನ್ನು ನಾವೆಲ್ಲರೂ ಸೇರಿ ಕಲಿಸ್ತೀವಿ. ಏನು ಜಯಪ್ರಕಾಶ್, ಇದಿಷ್ಟು ಇಲ್ಲಿ ಪ್ರತಿಭಟನಾ ನಿರತರ ಮಾತಾಗಿತ್ತು. ಏನು ಅಮ್ಜದನ ಪ್ರತಿಕೃತಿಯನ್ನು ಪ್ರತಿಯೊಂದು ಕ್ರಾಸ್ಗಳಿಗೆ ಮಾಡಿ ಆತನ ಪ್ರತಿಕೃತಿ ದಹನ ಮಾಡಿ ಏನು ಚನ್ನಗಿರಿ ಜನ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು. ಇಲ್ಲಿ ಪ್ರತಿಯೊಂದು ಸಂಘಟನೆ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರ ಆಕ್ರೋಶ ಒಂದೇ, ಅಮ್ಜದ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದೇ ಏನು ಇವರೆಲ್ಲರೂ ಒತ್ತಾಯ ಆಗಿರುವಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಮತ್ತೆ ಬರ್ತೀನಿ ನಿಮ್ಮ ಬಳಿಗೆ. ವೀಕ್ಷಕರ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಇಲ್ಲಿ ಅಮ್ಜದ್ದು ಮತ್ತೊಂದು ಅಂತ ನನಗಲ್ಲ. ರಾಜಕೀಯ ಮಾಡೋರು ಈಗ BJPನೂ ಅಷ್ಟೇ, ನಾಳೆ ಒಬ್ಬ ಹಿಂದೂ ಮಾಡಿದರೂ ಕೂಡ ಇದೇ ಥರ ಪ್ರೊಟೆಸ್ಟ್ ಮಾಡಬೇಕು. ಅದು ಸಮಾಜದ ಬಗೆಗಿನ ಕಳಕಳಿ. ಮುಸ್ಲಿಂ ಸಿಕ್ಕದ ಪ್ರೊಟೆಸ್ಟ್ ಮಾಡುವ ಇದು ನನ್ನ ಪಾಲಿಸಿ ಅಲ್ಲ. ಅಲ್ಲಿ ಅಮ್ಜದ ಮತ್ತೊಬ್ಬನೋ ಯಾರೇ ಆಗಿದ್ರು ಕೂಡ 60 ವಿಡಿಯೋ ಮಾಡಿದ್ದಾನೆ ಅಂತಂದರೆ ಅದನ್ನು ಬಿಡುವಂಥ ಪ್ರಶ್ನೆ ಇಲ್ಲ. ಈ ಹಿಂದೆ ಕೋಲಾರದ ಒಂದು ಶಾಲೆಯಲ್ಲಿ ಇಂಥದ್ದಾಗಿತ್ತು ಅಂತ ಹೇಳುವಾಗ, ವಿಡಿಯೋ ಇಟ್ಕೊಂಡಿದ್ದು ಅಂತ ಹೇಳುವಾಗ ಆತ ಹಿಂದುವೇ ಆಗಿದ್ದ. ಆತನ ವಿರುದ್ಧ ಕೂಡ ಇದೇ ರೀತಿಯದಲ್ಲಿ ನಾನು ಕಾರ್ಯಕ್ರಮ ಮಾಡಿದ್ದೀನಿ. ಅವನ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದನ್ನು ನಾವು ನಮ್ಮ ಕಾರ್ಯಕ್ರಮದ ಮುಖಾಂತರ ಮಾಡಿದ್ವಿ. ಹಾಗಾಗಿ ನನ್ನನ್ನು ಇಲ್ಲಿ ಬೈಫರ್ಕೇಟ್ ಮಾಡಬೇಡಿ. ನನಗಿರುವಂಥದ್ದು ಆ 30 ಹೆಣ್ಣು ಮಕ್ಕಳು ಮತ್ತೊಂದೇನು ಆರೋಪ ಮಾಡ್ತಾ ಇದ್ದರೆ ಅದಕ್ಕೆ ಆರೋಪಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳಿದ್ದರೆ ನೀವು ದಯವಿಟ್ಟು ನಮಗೆ ನಾವು ಯಾರ ಹೆಸರುಗಳನ್ನು ಹೇಳಬೇಕು ಅಂತ ಹೇಳ್ತಾ ಇಲ್ಲ.
ಅಪ್ರಾಪ್ತ ಬಾಲಕಿಯರೋ ಮತ್ತೊಂದು ಹೆಣ್ಮಕ್ಳು ಹೇಳಬೇಕು ಅಂತಿಲ್ಲ. ಆದರೆ ಅದನ್ನು ಹೇಳದೆ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಲಿಕ್ಕೆ ಅಲ್ಲಿ SP ಗಳಿಗೆ ಅವಕಾಶ ಇದೆ. ಅಲ್ಲಿ SP ಗೆ ಅವಕಾಶ ಇದೆ. ನಾನು ಅದನ್ನು ಹೇಳ್ತಾ ಇರುವಂಥದ್ದು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನಿಲ್ಲಿ ಇವನ ಜಾತಿ ಆ ರಾಜಕೀಯಕ್ಕೆ ನಾನು ಬಂದಿಲ್ಲ. ಇಲ್ಲಿ ನನಗದು ಬೇಕು ಆಗಿಲ್ಲ. ಆದರೆ ಆ ಹೆಣ್ಮಕ್ಳಿಗಾಗುವಂಥ ತೊಂದರೆ ಇದೆಯಲ್ಲ, ಅದರ ಬಗ್ಗೆ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಅರ್ಥ ಆಯ್ತಲ್ಲ? ಈತ ಆ ಥರ ಮಾಡ್ತಾ ಇದ್ದಾನೆ ಅಂತಂದರೆ, ಅಥವಾ ಆತನ ಟಾರ್ಗೆಟೇ ಹಿಂದೂ ಹೆಣ್ಮಕ್ಳು ಅಂತಂದರೆ ಅದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಖಂಡಿಸಬೇಕಾಗತ್ತೆ. ಆಗ ನಾನು ಮತ್ತೊಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತೀನಿ ಆ್ಯಸ್ ಏನು ಮೀಡಿಯಾ. ಇಲ್ಲಿ ಮೊದಲಿಗೆ ಹೆಣ್ಣು ಮಕ್ಕಳಿಗೆ ಅವರಿಗೆ ಆಗಿರುವಂಥ ಏನು ಘನಘೋರವಾದಂಥ ಶಾಕಿಂಗ್ ಇದೆ. ಬಸವರಾಜ್ ಐ ಥಿಂಕ್ ಶಿವಗಂಗಾ ಬಸವರಾಜ್ ಇದ್ದಾರೆ ನಮ್ಮ ಜೊತೆ, ಅಲ್ಲಿಯ ಕಾಂಗ್ರೆಸ್ MLA ಕೂಡ. ಶಿವಗಂಗಾ ಸರ್, ನಿಮ್ಮ ಪ್ರಕಾರ ಇದು ಏನಿದು? ಅಲ್ಲ, ನನ್ನ ಗಮನಕ್ಕೂ ಬೆಳಗ್ಗೆ ಬಂತು ಹಿಂಗೆಲ್ಲ ಬರ್ತಾ ಇದೆ. ನಾನು ಇನ್ಸ್ಪೆಕ್ಟರ್ ಮಾತಾಡಿದ್ದೀನಿ. ಹಾಂ, ಯಾವುದೇ ರೀತಿಯ ತಪ್ಪು ಮಾಡಿದ್ರೆ ಅವ್ನಿಗೆ ಏನ್ ಶಿಕ್ಷೆ ಆಗ್ಬೇಕು ಅದು ಆಗ್ಲೇಬೇಕ್ರಿ. ಅದಕ್ಕೆ ನಾನು ಸಹ ಇನ್ಸ್ಪೆಕ್ಟರ್ ಕ್ರಮ ಕೈಗೊಳ್ಳಕ್ಕೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಇಷ್ಟೇನಾ ನಿಮ್ಮ ಹತ್ರ ಅಪ್ಡೇಟ್ ಇರೋದು? ಅಲ್ಲ, ಆಕ್ಚುಲಿ ತಪ್ಪೇ ಅದು. ಯಾರೇ ಮಾಡಿದ್ರು ತಪ್ಪು, ಅವರು ಇವರು ಅಲ್ಲಲ್ಲ, ನೀವು ಅಷ್ಟಕ್ಕೆ ನಿಲ್ಲಿಸಬಾರ್ದು ಶಿವಗಂಗಾ ಅವರೇ. ನೀವು DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳುವಾಗ ನೀವು ತುಂಬಾ ಮಾತಾಡ್ತಾ ಇದ್ರಿ. ಓಕೆ, ನಾವು ಅದನ್ನು ಪ್ರಚಾರ ಮಾಡಿದ್ವಿ. ಹೇಳಿ ಅದು ಬೇರೆ ವಿಚಾರ, ನಾನು ಅದಕ್ಕೆ ಬರೋದಿಲ್ಲ. ಇದು ನಿಮ್ಮ ಕ್ಷೇತ್ರ. ಹೇಳಿ ಸರ್. ಇದು ನಿಮ್ಮ ಕ್ಷೇತ್ರ. ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರವನ್ನು ಬೇರೆಯವರು ವಶಪಡಿಸ್ಕೋಬೇಕು ಅಂತೇಳಿ ಪ್ರಯತ್ನಗಳು ಕೂಡ ಆಗ್ತಾ ಇರುತ್ತೆ. ನೀವು ಕೂಡ ಬಲಿಷ್ಠರೇ ಆಗಿದ್ದೀರಿ. ಆದರೆ ನಾನು ಹೇಳ್ತಿರೋದು, 60 ವಿಡಿಯೋಗಳಿದೆ, ಈ ಥರ ಮಾಡ್ತಾ ಇದ್ದಾನೆ, ಅಪ್ರಾಪ್ತ ಮಕ್ಕಳಿದ್ದಾರೆ. ನೀವು ಇದೆರಡರಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ಅಂತ ಹೇಳಿ ಮುಗಿಸೋಕ್ಕಾಗೋದಿಲ್ಲ. ನೀವು ಆನ್ ದ ಸ್ಪಾಟ್ ಬರಬೇಕಲ್ಲ, ನಿಲ್ಲಬೇಕಲ್ಲ, ಏನು ಅಂತ ಕೇಳಬೇಕಲ್ಲ. ಹೇಳ್ತೀನಿ ಸರ್, ಇಲ್ಲೇ ಇದ್ದೀನಿ, ಚೆನ್ನಗಿರಲ್ಲೇ ಇದ್ದೀನಿ. ಓಕೆ, ಇನ್ಸ್ಪೆಕ್ಟರ್ಗೂ DSPಗೂ ಬರಕ್ಕೆ ಹೇಳಿದ್ದೀನಿ. ಏನೇನು ವಿಷಯಗಳಾಗಿದೆ ಅನ್ನೋದು ಮಾಹಿತಿ ತಗೊಂಡು ಕೂಡಲೇ ಕ್ರಮ. ಇದನ್ನೆಲ್ಲ ನಾವು ಸಹಿಸಲ್ಲ ಬಿಡಿ, ಅಂತವಕ್ಕೆಲ್ಲ ನಾವು ಸಪೋರ್ಟ್ ಮಾಡಲ್ಲ, ಅಂತವ್ರು ಇರಲೂಬಾರದು. BJP ಆದರೆ ಇದನ್ನ ಇಷ್ಟು ಎನ್ಕ್ಯಾಶ್ ಮಾಡ್ಕೋತಾ ಇದೆಯಲ್ಲ, ಅದರ ರೀತಿಯಲ್ಲಿ ನಾವು ಈ ಬಿಜೆಪಿ ತರ ಈ ಜಾತಿ ವಿಷಯ, ಇನ್ನೊಂದು ವಿಷಯ, ಹಿಂದೂ ಮುಸ್ಲಿಂ ವಿಷಯದ ರಾಜಕೀಯ ಮಾಡಕ್ ಹೋಗಲ್ಲ. ಯಾರೇ ತಪ್ಪು ಮಾಡಿರ್ಲಿ, ನೀವು ಜಾತಿ ವಿಷಯ ಮಾಡ್ಲಿಕ್ಕೆ ಹೋಗಬೇಡಿ, ಅವರನ್ನು ಬಿಟ್ಟಾಕಿ. ಆದ್ರೆ 30 ಹೆಣ್ಮಕ್ಳು ಒಂದ್ ವೇಳೆ ಆ ವಿಡಿಯೋಗಳಿದ್ರೆ ಅದರ ಅರ್ಥ ಏನು ಅಂತ ನನಗೆ ಗೊತ್ತಿಲ್ಲ. ಅದು ಒರಿಜಿನಲ್ ಮಾಡಿದ ವಿಡಿಯೋನ ಅವ್ರು ಹೇಳ್ತಾರೆ, ಅಲ್ಲೇ ಬೆಡ್ರೂಮ್ ಇದೆ, ಮತ್ತೊಂದಿದೆ ಅಂತೇಳಿ ಇಂಥ ಆರೋಪಗಳು ಬರ್ತಾ ಇದೆ. ಪೋಕ್ಸೋ ಕೇಸ್ ದಾಖಲಾಗಿದೆ ಅಂತ ಬರ್ತಾ ಇದೆ. ನೀವೊಂದು ಕರೆಸ್ಬೇಕಲ್ಲ, ಏನು ಮಹಿಳಾ ಆಯೋಗ, ಮಕ್ಕಳ ಆಯೋಗ, ಮಾನವ ಹಕ್ಕು ಆಯೋಗ, ಇವರೆಲ್ಲ ಬರಬೇಕಲ್ಲ. ಯಾಕೆ ಬರ್ತಾ ಇಲ್ಲ ಇವರು? ಈಗ ಫಸ್ಟ್ ಇನ್ಸ್ಪೆಕ್ಟರ್ DSP ಅವ್ರಿಗೆ ಬರಕ್ ಹೇಳಿದ್ದೀನಿ ಇಲ್ಲ ಕಚೇರಿಗೆ. ಅವ್ರ ಹತ್ರ ಬಂದು ಮಾಹಿತಿ ತಗೊಂಡು ಮುಂದಿನ ಕ್ರಮ ಯಾವ ರೀತಿ ಆಗ್ಬೇಕು, ಯಾರ್ಯಾರಿಗೆ ಹೇಳ್ಬೇಕು, ಎಲ್ರಿಗೂ ಹೇಳಿ ಸೂಕ್ತ ಕ್ರಮ ಕೈಗೊಳ್ತೀನಿ. ಓಕೆ, ಶಿವಗಂಗಾ ಬಸವರಾಜ್ ಅವರೇ, ಫಸ್ಟ್ ಟೈಮ್ MLA ಆಗಿದ್ದೀರಿ. ಇದೊಂದು ಸವಾಲು ಅಂತ ನೀವು ಸ್ವೀಕಾರ ಮಾಡಿ. ಇದನ್ನು ದಯವಿಟ್ಟು ಪಕ್ಷ ಮತ್ತೊಂದು ಅಂತ ಅಲ್ಲ, ನಿಮಗೊಂದು ಸವಾಲು, ನಿಮಗೊಂದು ಜವಾಬ್ದಾರಿ ಕೂಡ ಯಾವ ರೀತಿ ನಿಭಾಯಿಸ್ತೀರಿ ಅಂತ ಹೇಳಿ. ಬಹುಶಃ ಇದು ನಿಮ್ಮ ರಾಜಕೀಯ ಏನು ಯಾವ ಥರ ಇದನ್ನು ನಿಭಾಯಿಸ್ತೀರಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಒಳ್ಳೆಯದಾಗಲಿ ನಿಮಗೆ. ಇದನ್ನು ಅತ್ಯದ್ಭುತವಾಗಿ ನಿಭಾಯಿಸಿ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಶಿವಗಂಗಾ ಬಸವರಾಜ್. ಒಂದು ಮೊಬೈಲ್ 60 ಆಡಿಯೋ, ನಾನು ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸಮ್ಟೈಮ್ಸ್ ಯಾರ್ಯಾರ್ದು ಆಡಿಯೋ ವಿಡಿಯೋಗಳಿರುತ್ತೆ, ಅವನು 60 ವಿಡಿಯೋ ಇಟ್ಕೊಂಡಿದ್ದಂತೆ, ಹಂಗಿದ್ರೆ ಬೇರೆ. ಆದರೆ ತಾನು ಈ ಥರ ಅಪರಾಧ ಕೃತ್ಯವೆಸಗಿ ಆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಂತೆ, ಅದಿದ್ರೆ ಬೇರೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಕ್ಲಾರಿಟಿ ಅದರ ಬಗ್ಗೆ, ಆಯಿತಾ? ಆಮೇಲೆ ಲಾಯರ್ ಮಾಡಬೇಡಿ, ಮತ್ತೊಂದು ಮಾಡಬೇಕು. ಕಾನೂನಿದೆ, ಕಾನೂನು ಭಾಳ ಸ್ಟ್ರಾಂಗ್ ಆಗಿ ಇದೆ. ಸ್ಟ್ರಾಂಗ್ ಇದ್ದರೆ ಅದನ್ನು ಪ್ರೂವ್ ಮಾಡಿಸ್ಬೇಕು ನೀವು. ಹಾಗಂತ ಆಟೋಗಳಿಗೆ ಅವಕಾಶನೂ ಕೊಡಬಾರ್ದು. ನನಗೊಂದು ಬ್ರೇಕ್ ಟೈಮ್. ಬ್ರೇಕ್ ಆದ ನಂತರ ನೀವು ಕೂಡ ಕರೆ ಮಾಡಿ ಮಾತಾಡಬೇಕು, ವೀಕ್ಷಕರು ಇದನ್ನು ಏನು ಮಾಡೋಣ ಅಂತೇಳಿ. ನಾನು ಒಂದು ಡಿಸಿಷನ್ ತಗೊಂಡಿದ್ದೀನಿ. ಕೇವಲ ರಾಜಕಾರಣಿ ನಮ್ಮ ಕೂತ್ರ ಆಗಲ್ಲ. BJP ಅವ್ನು ಮಾಡ್ತಾನೆ, ಕಾಂಗ್ರೆಸ್ ಅವ್ನು ಮಾಡ್ತಾನೆ, ಅವನು ಮಾಡ್ತಾನೆ, ಇವನು ಮಾಡ್ತಾನೆ. ನಾವು ಮಾಡಬೇಕು. ಆ್ಯಸ್ ಎ ಮಾಧ್ಯಮವಾಗಿ ನಾನು ಅದನ್ನು ಮಾಡ್ತಾ ಇದ್ದೀನಿ. ನೀವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಯಾವಾಗ ದರೋಡೆ ಪ್ರಕರಣಗಳು ಜಾಸ್ತಿ ಆಯಿತು, ನಾವು ಒಂದು ಧ್ವನಿ ಎತ್ತಿದ್ವಿ, ಏನು ಶೂಟೌಟ್ ಮಾಡಿ ಅಂತೇಳಿ. ಅನೇಕ ಪೊಲೀಸರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನೀವು ಸ್ವಲ್ಪ ಧೈರ್ಯ ತುಂಬಿದ ಕಾರಣಕ್ಕಾಗಿ ನಮಗೆ ಈಸಿ ಆಗ್ತಾ ಇದೆ ಅಂತೇಳಿ. ಯಾಕೆಂತಂದರೆ ರಾಜಕಾರಣಿಗಳು ಅದಕ್ಕೆ ಬಿಡೋದಿಲ್ಲ. ಹಾಗಂತ ಹಿಂಸೆಗೆ ಪ್ರಚೋದನೆ ಅಲ್ಲ, ನಾವು ಹಿಂಸೆಗೆ ಪ್ರಚೋದನೆ ಕೊಡುವಂಥವರಲ್ಲ. ಆದರೆ ಹಿಂಸೆ ಮಿತಿಮೀರಿ ಹೋದಾಗ ಅಪ್ಪ ಅಮ್ಮನು ಮಕ್ಕಳಿಗೆ 4 ಬಾರಿಸ್ತಾನೆ ಅಲ್ವಾ? ಅದು ಆಗಬೇಕಾಗಿದೆ. ಈಗ ಬ್ರೇಕ್ ಆದ ನಂತರ ನೀವು ಕೂಡ ಕರೆ ಮಾಡಿ ಮಾತಾಡಿ, ಏನು ಮಾಡೋಣ, ರಾಜ್ಯದಲ್ಲಿ ಏನಾಗ್ತಾ ಇದೆ. ಆಮೇಲೆ ಒಂದು ಹೇಳ್ತೀನಿ ಸರ್, ಇದು ಸಮಾಜ. ಇಲ್ಲಿ ಒಮ್ಮೆ ಕಾಂಗ್ರೆಸ್ ಬರ್ಬೋದು, BJP ಬರ್ಬೋದು, JDS ಬರ್ಬೋದು. ನಾವು ಆ ಆಲೋಚನೆಯಿಂದ ಹೊರಬರಬೇಕಾಗತ್ತೆ. ನಮ್ಮ ಸಮಾಜವನ್ನು ರಕ್ಷಿಸುವವರು ಯಾರು ಅಂಥದ್ದಾಗಬೇಕಾಗಿದೆ. ಓಕೆ, ರಾಜಕೀಯಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ದೊರಕಬೇಕಾಗಿದೆ. ಇದು ನಮ್ಮ ಏಮ್. ಬ್ರೇಕ್ ಆದ ನಂತರ ಮಾತಾಡೋಣ.
ಮತ್ತೊಮ್ಮೆ ನೋಡಿ, ಈ ವಿಚಾರ ನನ್ನ ವೀಕ್ಷಕರಿಗೆ ನಾನು ಹೇಳ್ಬಿಡ್ತೀನಿ. ನೋಡಿ, 30ಕ್ಕೂ ಹೆಚ್ಚು ಮಹಿಳೆ ಯುವತಿ ಅಪ್ರಾಪ್ತರಿಗೆ ಲೈಂಗಿಕ ದೌರ್ಜನ್ಯ ಅಂತ ಆರೋಪಗಳು ಬರ್ತಾ ಇರುವಂಥದ್ದು. ಮೆಡಿಕಲ್ ಬರೋ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಂತೆ, ಚನ್ನಗಿರಿಯಲ್ಲಿ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಂತೆ, ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರ ಫೋಟೋ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಂತೆ. ನಾನು ಕೇಳ್ತಾ ಇರೋದು, ಅದು ನಿಜವೇ ಆಗಿದ್ದರೆ ಉಳಿದವ್ರು ಏನು ಮಾಡ್ತಾಯಿದ್ರು? ಚನ್ನಗಿರಿಯವ್ರು ಏನು ಮಾಡ್ತಾಯಿದ್ರು? ಉಳಿದವರು ಅವ್ನು ಫೋಟೋ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬಿಡ್ತಾ ಇದ್ರಾ ನೀವು? ಆಮೇಲೆ ಅಮ್ಜದ್ ಫೋನ್ನಲ್ಲಿ 100ಕ್ಕೂ ಮಹಿಳೆಯರ ಫೋಟೋ ವಿಡಿಯೋ, ಅದು ಯಾವುದು ಅಂತ ಗೊತ್ತಿಲ್ಲ ನನಗೆ. ಯಾವುದ್ಯಾವುದೋ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದಾನೆ, ಪ್ರಶ್ನೆ ಅಲ್ಲ ನಂದು, ಯಾವುದ್ಯಾವುದೋ ಇಟ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು. ಅಲ್ಲಿ ಚನ್ನಗಿರಿ ಮಹಿಳೆಯರನ್ನು ಅವನು ಟಾರ್ಗೆಟ್ ಮಾಡಿ ಇಟ್ಕೊಂಡಿದ್ರೆ ಅಂಥದ್ರ ವಿರುದ್ಧ ನೀವು ಯಾವನೇ ಬರಲಿರಿ, ನಾನಂತೂ ಆ ಮಹಿಳೆಯರ ಪರವಾಗಿ ನಿಲ್ತೀನಿ. ರೈಟ್. ಈಗ ಅಲ್ಲಿಯ ಲಾಯರ್ಗಳೇನೋ ಕೇಸ್ ಮಾಡ್ತಾ, ದಾವಣಗೆರೆಯಲ್ಲಿ ಕಾಮಾಂಧ ಅಮ್ಜದ್ ಅಟ್ಟಹಾಸ, ಅಮ್ಜದ್ ಪರ ವಕಾಲತ್ತು ವಹಿಸೋದಿಲ್ಲ ಅಂಥೇಳಿ ಚನ್ನಗಿರಿ ವಕೀಲರಿಂದ ತೀರ್ಮಾನ ಮಾಡಿದಾರಂತೆ. ದಾವಣಗೆರೆಯಲ್ಲಿ ಕಾಮಾಂಧ ಅಮ್ಜದ್ ಅಟ್ಟಹಾಸ, ನಾವು ಅಮ್ಜದ್ ಪರ ವಕಾಲತ್ತು ವಹಿಸೋದಿಲ್ಲ ಅಂತೇಳಿ ನಿರ್ಧಾರ ಮಾಡಿದ್ದಾರಂತೆ. ಅದು ಸೆಕೆಂಡ್ರಿ, ಅದು ನನಗೆ ಇಂಪಾರ್ಟೆಂಟ್ ಅಲ್ಲ. ನನಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ವಕೀಲರಾಗಲಿ ಮತ್ತೊಬ್ಬರಾಗಲಿ ಕಾನೂನಿನ ಪ್ರಕಾರ ಏನಾಗುತ್ತೆ, ನಮ್ಮ ಕಾನೂನುಗಳು ಯಾಕೆ ಇವರನ್ನು ಏನು ಅವರನ್ನು ಟೈಟ್ ಮಾಡೋದಿಲ್ಲ ಅಂತ. ಇದಂತ ಅಮಾನವೀಯ ಕೃತ್ಯ. ಇಲ್ಲಿ ಚನ್ನಗಿರಿಯ ಜನ ಒಂದೇ ಅಲ್ಲ, ಭಾರತದ ಜನರೇ ಸಹಿತ ಇದನ್ನು ಪ್ರತಿಭಟಿಸುವಂಥ ದುಷ್ಕೃತ್ಯ ಮಾಡಿದ್ದಾರೆ. ಯಾರೇ ಮಹಿಳೆಯರಾಗಲಿ, ನಾವು ಮತ್ತೊಬ್ಬ ಮಹಿಳೆಯರನ್ನ ಅಕ್ಕ ತಂಗಿಯರಂತೆ ನೋಡಬೇಕು ಅಂತ ಹೇಳಿ ನಮ್ಮ ಹಿಂದೂ ಸಂಪ್ರದಾಯ ಇದೆ. ಇವರು ಅಲ್ಲಿ ತಮ್ಮ ಕಷ್ಟಕ್ಕೆ ಹೋದಂಥರನ್ನ ದುರುಪಯೋಗ ಪಡಿಸ್ಕೊಂಡಿರೋದು ಇದನ್ನು ಯಾರು ಯಾವ ವ್ಯಕ್ತಿನೂ ಕ್ಷಮಿಸಲಿಕ್ಕೆ ಆಗದಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ಶಿಕ್ಷೆ ಆಗಲೇಬೇಕು. ನಾವು ವಕೀಲರು ಎಲ್ಲರೂ ಸೇರಿ ಯಾರೂ ಸಹಿತ ಅವ್ರ ಪರವಾಗಿ ಕೇಸ್ಗಳಲ್ಲಿ ಹಾಜರಾಗಬಾರ್ದು. ಅವರಿಗೆ ಶಿಕ್ಷೆ ಆಗಲಿಕ್ಕೆ ಏನೇನು ಬೇಕು ಸಹಕಾರ ಅದನ್ನೆಲ್ಲ ಕೊಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವೆ ಅಂಥೇಳಿ ಇದನ್ನು ನಾವು ಎಲ್ಲರೂ ಒಟ್ಟಾಗಿ ಪ್ರತಿಭಟನೆ ಮಾಡ್ತಾಯಿದ್ದೇವೆ. ಯಾರೇ ಪ್ರತಿಭಟನೆ ಮಾಡಿದ್ರೆ ಅದಕ್ಕೆಲ್ಲರಿಗೂ ಸಹಿತ ನಮ್ಮ ಸಂಪೂರ್ಣವಾದ ಬೆಂಬಲವಿದೆ. ಇದು ಸಾಮಾನ್ಯವಾಗಿ ಎಲ್ಲ ವಕೀಲರು ಇದು ಪ್ರತಿಭಟನೆಗೆ ಎಲ್ಲರೂ ಸಾಮೂಹಿಕವಾಗಿ ಭಾಗಗೊಂಡಿದ್ದಾರೆ. ಇದರಲ್ಲಿ ಅವರು ಇವರು ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲ ಕೋಮಿನವರು ಇದ್ದಾರೆ. ನೋಡಿ, ನಾನಿಲ್ಲಿ ಕೂತಿರೋದು ದಯವಿಟ್ಟು ರಾಜಕೀಯ ಮಾಡಲಿಕ್ಕಲ್ಲ, ಅದು ನಿಮ್ಗೆ ಗೊತ್ತಿದೆ, ನನ್ನ ಕಾರ್ಯಕ್ರಮ ನೋಡಿದವರು ಗೊತ್ತಿದೆ. ಆದರೆ ಈ ಹೆಣ್ಣು ಮಕ್ಕಳ ವಿಚಾರ ನಿಜವಾಗಿದ್ದರೆ ಇವರ ಬಗ್ಗೆ ಧ್ವನಿ ಎತ್ತೋರು ಯಾರು? ಅಲ್ಲಿ ವಿಜಯಪುರದಲ್ಲಿ ಆ ಕಾರ್ಮಿಕರಿಗೆ ಆ ಥರ ಹೊಡೆದ್ರು, ಧ್ವನಿ ಎತ್ತೋರು ಯಾರು? ಧ್ವನಿ ಎತ್ತಿದಾಗ ಅಲ್ಲಿ ಕೆಲಸಗಳಾಯಿತು. ಕೋಟೆಕಾರ್ನಲ್ಲಿ ತಗೊಂಡು ಹೋಗ್ತಾಯಿದ್ರು, ಅಲ್ಲಿ ಪೊಲೀಸರು ನನಗೆ ಹೇಳಿದರು, ಚಟ್ರೆ ನೀವುಗಳಿಷ್ಟು ಜೋರು ಮಾಡಿಲ್ಲ ಅಂತಂದಿದ್ರೆ 18 kgಯಲ್ಲಿ 2 kg ಕೊಟ್ಬಿಡ್ತಿದ್ರು ಅವರು, ಉಳಿದ 16 kgಯನ್ನು ಬಚ್ಚಿಡ್ತಾಯಿದ್ರು, ಆಮೇಲೆ ಮಜಾ ಮಾಡ್ತಾಯಿದ್ರು ಅಂತೇಳಿ. ನಿಮ್ಮ ವಿಡಿಯೋ ಕ್ಲಿಪ್ಗಳನ್ನು ಅವರಿಗೆ ತೋರಿಸಿದ್ವಿ. ನೋಡಿ, ನಮಗೆ ಹೊಡೆಯೋದಕ್ಕೆ ಅವಕಾಶ, ಯಾಕಂದರೆ ಈ ವಿಡಿಯೋ ಕ್ಲಿಪ್ ಜಾಸ್ತಿ ಆದಾಗ ರಾಜಕಾರಣಿಗಳು ಸ್ವಲ್ಪ ಗಪ್ಚುಪ್ಪಾಗ್ತಾರೆ, ಅರ್ಥ ಆಯ್ತಾ? ಸೊ ಇದು ನಮ್ಮ ಜವಾಬ್ದಾರಿ, ಈ ಸಮಾಜಕ್ಕಾಗಿ ನಾವು ಮಾಡ್ತಿರುವಂಥದ್ದು. ಒಬ್ಬರು ಕರೆ ಮಾಡಿದ್ದಾರೆ, ಸತ್ಯಪ್ರಕಾಶ್ ದಕ್ಷಿಣ ಕನ್ನಡದಿಂದ. ನಮಸ್ಕಾರ ಸರ್. ನಮಸ್ತೆ ಶೆಟ್ರೆ, ನಮಸ್ತೆ. ಏನ್ ಚೊಲ್ಲರು? ಹುಷಾರುಲ್ಲೆ ಈರೇನ್ ಚೊಲ್ಲರು? ಫಸ್ಟ್ ಕ್ಲಾಸ್ ಸರ್. ಪಲ್ಲೆ ಸರ್. ದಾದಾಜಿ ಸರ್, ಇವ್ರ ಮಲ್ಚಿನ ಕಾರ್ಯಕ್ರಮ ಎಡ್ಡೆ ಉಂಟು ಸರ್. ಕನ್ನಡ ಹೇಳಿ. ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಕಾರ್ಯಕ್ರಮ ಬಹಳ ಒಳ್ಳೇದುಂಟು ಸರ್. ಹೇಳಿ. ನೀವು ಮಾಡಿದ ಕಾರ್ಯಕ್ಕೆ ತುಂಬಾ ಶ್ಲಾಘನೀಯ ಸರ್. ಮಾಡ್ಬೇಕು ತಾನೆ ಸರ್ ಇದನ್ನ? ಹೌದು, ಮಾಡ್ಬೇಕು ಸರ್. ರಾಜಕಾರಣಿಗಳು ಎಚ್ಚೆತ್ತುಕೊಳ್ಬೇಕು ಸರ್. ಇದು ಕೇವಲ ಈಗ ನನಗೆ ಒಂದು ಪ್ರಶ್ನೆ ಬರುತ್ತೆ ಸರ್, ಯಾವತ್ತೂ ಕೂಡ ಯಾವುದಾದ್ರೂ ಒಂದು ಘಟನೆ ಆದಾಗ ಒಂದೋ BJP ಪ್ರೊಟೆಸ್ಟ್ ಮಾಡೋದಂತೆ, ಒಂದೋ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡೋದಂತೆ. ಸರ್, ನಮ್ಮ ಜವಾಬ್ದಾರಿ ಯಾವುದಿಲ್ವ ಆಗಿದ್ರೆ? ನಮಗೆ ಜವಾಬ್ದಾರಿ ಇದೆ ಸರ್. ಇದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮ್ಮ ರಾಜಕಾರಣಿಗಳಿಗಿಂತ ನಮ್ಮದು ಹೆಚ್ಚು ಸರ್. ಇದು ಅದನ್ನ ಪಾರ್ಟಿ ಬೇಸಲ್ಲಿ ಅದನ್ನ ಪ್ರತಿಭಟನೆ ಮಾಡಬೇಕು ಸರ್. ಅದನ್ನ ಪಾರ್ಟಿ ಬೇಸಲ್ಲಿ ಮಾಡಬೇಕಾ ಅಥವಾ ಇದು ನಮ್ಮ ಸಮಾಜ ಅಂತ ಹೇಳಿ ಮಾಡಬೇಕಾ? ನಮ್ಮ ಸಮಾಜ ಅಂತ ಮಾಡಬೇಕು ಸರ್. ಅದು ಪಾಯಿಂಟ್ ನನಗಿರುವಂಥದ್ದು. ನಮ್ಮ ಸಮಾಜ ಕರ್ನಾಟಕದಲ್ಲಿ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಎಚ್ಚೆತ್ತುಕೊಳ್ಳಬೇಕು ಸರ್. ಅವರ ಮೊಬೈಲ್ ವಶಪಡಿಸಿಕೊಳ್ಳಿ ಸರ್. ನೀವು ಡೆಫಿನೆಟ್ಲಿ ಮೊಬೈಲ್ ವಶಪಡಿಸಿಕೊಳ್ಳಿ, ಅವರ ಇದಕ್ಕೆ ಪ್ರತಿಭಟನೆ ಮಾಡಿ ಸರ್. ಇದೇ ತರ ಎಲ್ಲ ಮೆಡಿಕಲ್ ಸ್ಟೋರ್ ನಲ್ಲಿ ಆಗ್ತಾ ಇದ್ರೆ ನಾವು ಬದುಕಲಿಕ್ಕಿಲ್ಲ. ಖಂಡಿತ ಸರ್. ಮತ್ತೆ ಹೆಣ್ಣು ಮಕ್ಕಳು ಹೋಗ್ತವೆ ಪಾಪ, ಅವ್ರಿಗೆ ಗೊತ್ತಿರ್ತದೆ ಅವರ ಪ್ರಾಬ್ಲಮ್ ಏನು ಅಂತ ಗೊತ್ತಿರ್ತವೆ, ಆ ಟ್ಯಾಬ್ಲೆಟ್ ತಗೊಂಡು ಹೋಗ್ತವೆ. ಅವರ ವೈಯಕ್ತಿಕ ಜೀವನ ಇಲ್ವಾಗಿದ್ರೆ? ವೈಯಕ್ತಿಕ ಜೀವನ ತುಂಬಾ ಇದೆ ಸರ್ ಅವ್ರಿಗೆ. ವೈಯಕ್ತಿಕ ಜೀವನ ಇವರು ಬಂದ ಲಪಂಗಗಳ ತರ ಮಾಡ್ತಾರೆ ಇವರು. ಖಂಡಿತ. ಥ್ಯಾಂಕ್ ಯು ಸತ್ಯಪ್ರಕಾಶ್, ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ನಾನು ಯಾಕೆ ಇದನ್ನು ಪಾರ್ಟಿ ಗಿರ್ಟಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಪಾರ್ಟಿಗಳಿಗಿರೋದು ಶಾಸನ ಮಾಡೋದು, ಕಾನೂನು ಮಾಡೋದು, ಅದು ಸರಿಯಾ ತಪ್ಪು ಅಂತ.
ಆದರೆ ಇಂಥದ್ದೆಲ್ಲ ಬಂದಾಗ ನಾವುಗಳು ಕೂಡ ಒಂದು ಧ್ವನಿ ಎತ್ತಬೇಕು. ಆಮೇಲೆ ಇದು ಸಮಾಜದ ಮೇಲೆ ಬೀರುವಂಥ ಕೆಟ್ಟ ಪರಿಣಾಮ, ಇದನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಓಕೆ, ಮತ್ತೊಬ್ಬರು ಕರೆ ಮಾಡಿದ್ದಾರೆ ಮೈಸೂರಿಂದ. ವಿಜಯ್ ಕರೆ ಮಾಡಿದ್ದಾರೆ. ವಿಜಯ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಹೇಳಿ ವಿಜಯ್, ಯಾಕೆ ಸೌಂಡ್ ಭಾಳ ಕಡಿಮೆ ಇದೆ? ದೇಶ ಸ್ಥಿತಿ ನೋಡಿ ಬೇಜಾರಾಗ್ಬಿಟ್ಟೈತೆ ಸರ್. ಓಕೆ. ಓ, ಜನಗಳು ಯಾವತ್ತು ಅಧಿಕಾರನ ಕೈ ತಗೊಳ್ತಾರೆ ಹಾಂ, ಅಲ್ಲಿಗಂಟ ಈ ರಾಜಕಾರಣಿಗಳು ಕಾನೂನು ಯಾವತ್ತು ಉದ್ಧಾರ ಆಗಲ್ಲ ಸರ್. ಹಂಗಾಗಿ ಜನ ಯಾವತ್ತು ದಂಗೆ ಹೇಳ್ತಾರೆ ಅವತ್ತು ಮೊದಲು ನಾನು ನಿಂತಿರ್ತೀನಿ ಸರ್ ಮುಂದ್ಗಡೆ. ಖಂಡಿತ ಸರ್, ಭಾಳ ಒಳ್ಳೆ ಯಾಕೆಂದ್ರೆ ಮಾತು. ಮೊದ್ಲು ಅಲ್ಲಿ ಆಗ್ತಿದಂಗೆ ಬೆಂಕಿ ಹಚ್ಬಿಡ್ಬೇಕು. ಅದು ಯಾರಾಗಿರ್ಲಿ, ಯಾವ ಜಾತಿನಾರಾಗಿರ್ಲಿ. ಕರೆಕ್ಟು. ಅದ್ ಮುಗಿದ್ಮೇಲೆ ರಾಜ್ಯ ಪಂಚಾಯತಿ ಕೋರ್ಟ್ಗೆ ಹೋಗೋದ. ಹೌದು. ನಾವೇ ತಗೊಂಡೋಗಿ ಅವ್ನು 3 ಹೊತ್ತು ಊಟ ಹಾಕಿದ್ರೆ ಏನ್ ಪ್ರಯೋಜನ? ನಮ್ ಟ್ಯಾಕ್ಸ್ ಅಲ್ಲಿ ಹಾಕಿ ಅದಕ್ಕೆ ಮೊದ್ಲೇ ಸಾಯಿಸ್ಬಿಡ್ಬೇಕು. ಯಾವ ಜಾತಿ ವಿಜಯ್, ಈಗ ಕಾಲೇಜ್ ಟೈಮಲ್ಲಿ ನಮ್ಮಲ್ಲಿ ಒಂದು ಮಾತಿತ್ತು, ಈ ಸಿಪಾಯಿಗಿರಿ ಎಲ್ಲ ಮಾಡುವಾಗ ಒಂದು ಮಾತಿತ್ತು, ಹೊಡೆದ್ರೆ ಫಸ್ಟ್ ಒಂದು ಹೊಡೆದು ಬಿಡಬೇಕು, ಹೊಡೆದಿಲ್ಲ ಅಂತಂದರೆ ಆಮೇಲೆ ಅವರು ಏನು ಸಂಧಾನ ಮಾಡ್ತಾರೆ ಅಂತ. ವಿಜಯ್, ಥ್ಯಾಂಕ್ ಯು. ಮತ್ತೊಬ್ಬರು ಕರೆ ಮಾಡಿದ್ದಾರೆ. ದ್ಯಾಮಕ್ಕ ದಾವಣಗೆರೆಯಿಂದ. ಅಕ್ಕ ಹೇಳಿ ಅಕ್ಕ. ಹಲೋ, ಹೇಳಿಮ್ಮ, ಮಾತಾಡಿಮ್ಮ. ಅಲ್ಲ ಸರ್, ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಿದ್ದಾನಲ್ಲ ಅವನು. ಅಷ್ಟು ಜನ ಕ್ಲೀನ್ ಮಾಡ್ಕೊಂಡು, ಅಷ್ಟು ಮೆರವಣಿಗೆ ಮಾಡ್ಕೊಂಡು, ಅಷ್ಟು ಇದು ಮಾಡ್ತಿದಾರಲ್ಲ, ಹಂಗ್ ಮಾಡಕ್ಕಿಂತ ಹೆಣ್ಮಕ್ಳು ಮಕ್ಕಳ ಕರಿತಾ ಇದ್ದಾನು. ಕರ್ಕೊಂಡ್ ಬಿಡ್ಬೇಕು ಜನ ಸರ್, ಎಕ್ಸ್ಪ್ಲೋರ್ ಸಾಯಿಸ್ಬೇಕು ಹಸುರನವನ್ನ. ಹೌದಾ ಸರ್? ಇಂಥ ಜಾತಿ ಅಂತ ಹೇಳ್ತಾ ಇಲ್ಲ, ಪ್ರತಿಯೊಂದು ಎಣ್ಣೆ ತಾನೆ. ಕರೆಕ್ಟ್. ಹೌದಾ ಸರ್? ಹೆಣ್ಣು ಹಿಂದೂ ಮುಸ್ಲಿಂ ಯಾವ ಜನತೆ ಆಗಿದೆ, ಒಂದ್ ಎಣ್ಣೆ ಜೇವಳಾಗ ಹೋಗ್ತಾನಲ್ಲ ಅವನು. ಹಲೋ, ಇಲ್ಲ, ನಿಮ್ಮ ಈಗ ಪಾಪ ನಾವು ಕರೆ ಮಾಡಿದಾಗ ನೀವು ಮಾತಾಡ್ತೀರಿ, ನಿಮ್ಮ ಅಸಹನೆಯನ್ನು ವ್ಯಕ್ತಪಡಿಸ್ತೀರಿ. ಆದರೆ ಒಂದು ತಿಳ್ಕೊಳ್ಳಿ ದ್ಯಾಮಕ್ಕ ಅವರೇ, ಇಲ್ಲಿ ರಿಪಬ್ಲಿಕ್ ಕನ್ನಡ ವೇದಿಕೆಯಲ್ಲಿ ನಿಂತು ಈ ಸಮಾಜದ ಬಗ್ಗೆ ನಮಗೆಷ್ಟು ಸಾಧ್ಯವೋ, ಯಾಕಂದರೆ ಶ್ರೀರಾಮಚಂದ್ರನ ಸಂದರ್ಭದಲ್ಲಿ, ರಾಮ್ ಸೇತು ಸಂದರ್ಭದಲ್ಲಿ ಒಂದು ಅಳಿಲೇನೋ ತನ್ನ ಕರ್ತವ್ಯವನ್ನು ಮಾಡ್ತಂತೆ, ಆ ಥರ ನಮಗೆಷ್ಟು ಸಾಧ್ಯವೋ ಅಷ್ಟನ್ನು ನಾವಂತೂ ಮಾಡ್ತೀವಿ. ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದನ್ನು ನಾವು ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ. ಈ ಥರ ಘಟನೆಗಳಾದಾಗ, ನಾನು ಹೇಳಿದ್ನಲ್ಲ ಮೊನ್ನೆ ದರೋಡೆ ವಿಚಾರಗಳು ಬಂದಾಗ ಎಲ್ಲ ಪೊಲೀಸರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಒಂದು ಸಪೋರ್ಟನ್ನು ಮಾಡಿದಾಗ 4 ಕಡೆ ತುಪಾಕಿಗಳು ಢಮ್ 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 ಅಂತು. 4 ಕಡೆ ತುಪಾಕಿಗಳು ಢಮ್ 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 ಅಂದಾಗ ಈ ಸಮಾಜಘಾತುಕ ಕೃತ್ಯ ಎಸಗುವಂಥವರ ಕಾಲಿನ ಒಳಗೆ ಢಮ್ 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 ಅದು ಹೋದಾಗ, ತುಪಾಕಿಯ ಗುಂಡುಗಳು ಹೋದಾಗ ಮತ್ತೊಬ್ಬನಿಗೆ ಗೊತ್ತಾಗುತ್ತೆ, ಬೀಳತ್ತೆ ನನಗೆ. ಆಗ ರಾಜಕಾರಣಿ ಕೂಡ ಮನಸ್ಸು ಮಾಡಲಿ, ನಮ್ಮ ಹುಡುಗ ಬಿಟ್ಬಿಡಿ ಅಂತೇಳಿ ಅವನಿಗೂ ಇಡಿ. ಯಾವ ರಾಜಕಾರಣಿ ಆದ್ರೇನಂತೆ? ಸಮಾಜ ಮುಖ್ಯವಾಗಿರಲಿ, ದೇಶ ಮುಖ್ಯವಾಗಿರಲಿ, ಇಂಡಿಯಾ ಫಸ್ಟ್. ಕರ್ನಾಟಕದ ವಿಚಾರ ಬಂದಾಗ ಕರ್ನಾಟಕ ಫಸ್ಟ್.